ನಮಸ್ತೆ ನಮಸ್ಕಾರ ಈ ಕನ್ನಡಿಗ ಲಾಗ್ಸ್ಗೆ ಮತ್ತು ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಇವತ್ತು ನೆಕ್ಸ್ಟ್ ಲಾಗ್ ಮಾಡೋಕ್ಕಂತ ಹೋಗ್ತಾ ಇದ್ದೇನೆ. ಏನು ಲಾಗಲ್ಲಿ ಅಂತಂದರೆ ಜಸ್ಟ್ ಗಾಡಿದು ಹೊಸ ಟೈರ್ ಬಂದಿದೆ ಎರಡು. ಸೊ ಎರಡು ಟೈರ್ ಹಾಕ್ಸ್ಕೊಂಬರೋನು. शायद ये पकड़ यार. मोड़ेंगे जाएंगे, चल ब्रिज पास. हाँ चल आ जाएंगे. ಆಕ್ಷನ್ 4 ನೋಡ್ರಿ ಅಲ್ಲ ಏನು ಮಾಡತೈತಿ. ಮುರುಗಿ ತಂದೂರಿ ಬನ್ನತ್ತಾರ. ಒಂದು ಮುಂದ್ಗಡೆ ಅಪೋಲೋ ತರಿಸಿದೆ, ಅಪೋಲೋ 110 ಆಲ್ಫಾ H1. ಹಿಂದ್ಗಡೆದು ರೈಸ್ ಮೋಟೋ ತರ್ಸೇನೆ, ಯಾಕಂದರೆ ಕಂಟಿನ್ಯೂ 3 ಸತಿ ಅಪೋಲೋ ಟೈರ್ ಹಾಕ್ಸಿ ಆಗಿತ್ತು. ಇವಾಗ ರೈಸ್ ಹಾಕಿ ನೋಡುವ ಹೇಗೆ ಬರುತ್ತೆ ಅಂತೇಳಿ. ಅದರ ಗ್ರಿಪ್ ಆಯಿತು, ಲಾಂಗ್ ಸ್ಟೇಬಲ್, ಸ್ಪೀಡ್ ಪಿಕಪ್ ಎಲ್ಲ ಸ್ಟೇಬಲ್ ಇದ್ದರೆ ಸೊ ಅದೇ ಹಾಕ್ಬೇಕಂತ ಒಂದ್ಸಲ ಟ್ರೈ ಮಾಡುವ. ಮತ್ತು ಇವಾಗ ನಾವು ಫಸ್ಟ್ ಹೋಗೋದು ಬರ್ನೌಟ್ ಮಾಡೋಕ್ಕೆ. ಅಲ್ಲಿಂದ ಬರ್ನೌಟ್ ಮಾಡಿ ನೆಕ್ಸ್ಟ್ ಟೈರ್ ಚೇಂಜ್ ಮಾಡೋಕ್ಕೆ ಹೋಗೋದು. ಅದೇ ಮೇನ್ ಮಜಾ ಇರೋದು. ಜೈ ಶ್ರೀರಾಮ್. Guys, check out that angle. Okay. ನೀ ಅಲ್ಲಿ ಯಾಕೆ ಬಗ್ತಾ ಇದೀಯ ಗೈಸ್? ಯಾಕೆ? ವೆಲ್ಕಮ್ ಟು. ಸೊ ಇಲ್ಲೇ ಹೊಡೆಯುವ ಬರ್ನೌಟ್. झटकाशी भारीच देऊ राहा गाडी.
ಓ ನೈಸ್. ಫುಲ್ ಎಚ್ ಡಿ ಏನಿಲ್ಲ. वीडियो बना रहे वीडियो. ಫ್ರೆಂಡ್ಸ್ ಇದು ನೋಡಿ ಗ್ಲೋಬಲ್ ವೀಲ್ ಅಲೈನ್ಮೆಂಟ್ ಸೆಂಟರ್ ಅಂತೇಳಿ. ಇವರು ಬೇಕಾದರೆ ನಿಮಗೆ ಟೈರ್ ತರಿಸಿ ಟೈರ್ ಹಾಕ್ಕೊಡ್ತಾರೆ. ಮತ್ತು ಅವ್ರು 50% ಆಫ್ ಇರುತ್ತೆ ವೀಲ್ ಅಲೈನ್ಮೆಂಟ್ टायर जोड़ती ತೊಗೊಂಡ್ರೆ. और अजीत भाई तुम्हारा ऑफर्स और शॉप में आए तो डायरेक्ट टायर्स के साथ कार गियर का बाइक का. कार में तो बहुत ऑफर है. हाँ बाइक में क्या है ऐसा R15 हो गया है बाद में जो कि हैवी सीसी की गाड़ी है. ओके ठीक है. मशीन फिटिंग ಇವಾಗ ನೋಡಿ ಫ್ರೆಂಡ್ ನನ್ನ ಬೈಕಿಂದ ನಾನು ಹಿಂದ್ಗಡೆ ರೈಸ್ ಮೋಟ್ದು 150 ಟೈರ್ ಹಾಕ್ಸ್ತಾ ಇದ್ದೇನೆ ಬ್ಯಾಕ್ ಕಡೆ. ಮತ್ತು ಫ್ರಂಟು ಅಪೋಲೋ H1 ಒರಿಜಿನಲ್ ಟೈರ್ ಹಾಕ್ತಾ ಇದ್ದಾನೆ. ಯಾಕಂದರೆ ಈ ಥರ ಗ್ರಿಪ್ ನಂಗೆ ಭಾಳ ಇಷ್ಟ ಆಗಿದೆ. ನೋಡಿ ಇದರ ಟೈರ್ ಗ್ರಿಪ್ ಹೆಂಗೆ ಹೋಗಿದೆ. ಸೊ ಇವಾಗ ಚೇಂಜ್ ಮಾಡ್ತಾ ಇದ್ದೇನೆ. ಇದು 110 60 17. ನಿಮ್ಮದು ಟೈರ್ಸ್ ಅದಕ್ಕೆ ಕಾರ್ಗಾಗಲಿ ಏನಾರು ವೀಲ್ ಅಲೈನ್ಮೆಂಟ್ ಮಾಡಿಸೋದಿದ್ರೆ ಇಲ್ಲಿ ಬನ್ನಿ, ಗ್ಲೋಬಲ್ ವೀಲ್ ಅಲೈನ್ಮೆಂಟ್ ಅಂತೇಳಿ ಇವ್ರು ನಿಮ್ಗೆ ಮಾಡಿಕೊಡ್ತಾರೆ. ಟೈರ್ ಗೇರ್ ಹಾಕಿದ್ದಾಯಿತು. ಸೊ ಸಿನಿಮ್ಯಾಟಿಕ್ ಒಂದು 4-5 ಶಾರ್ಟ್ಸ್ ತೊಗೊಂಡಿನಿ. ಅದು ವಿಡಿಯೋ ನೋಡ್ಬೇಕಂದ್ರೆ ಎಡಿಟ್ ಆಗಿ ಡೈರೆಕ್ಟ್ ಇನ್ಸ್ಟಾಗ್ರಾಮ್ ಒಳಗೆ ಬರ್ತೈತಿ. ಮತ್ತು ಬರ್ನೌಟ್ ಮಾಡಿದ್ದು ವಿಡಿಯೋ ಇನ್ಸ್ಟಾಗ್ರಾಮ್ ಒಳಗೆ ಸಿಗ್ತೈತಿ. ಮತ್ತು ಈ ವಿಡಿಯೋ ಒಳಗೆ ಒಂದು ಸಣ್ಣ ಕ್ಲಿಪ್ 2-3 ಕ್ಲಿಪ್ ಹಾಕ್ತೀನಿ, ನೋಡ್ಕೊಳ್ಳಿ ಹೆಂಗೆ ಬಂತು ಹೆಂಗಿಲ್ಲ ಅಂಥೇಳಿ. ಆದರೆ ಟೈರ್ ಗ್ರಿಪ್ ಅಂತೂ ಅವಸಮ್ ಇದೆ, ಹೊಡೋಕ್ಕೆ ಮಜಾ ಬರ್ತಾಯಿದೆ ಗಾಡಿ. ಯಾಕೆಂದರೆ ಫ್ರಂಟ್ ಮತ್ತು ಬ್ಯಾಕ್ 2 ಟೈರ್ ಹಾಕಿದ್ದೇನಲ್ವ, ಸೊ ಮಜಾ ಬರ್ತಾಯಿದೆ. ಗ್ರಿಪ್ ಮಾಮಲದೊಳಗೆ ಅಪೋಲೋ ನಂಗೆ ಭಾಳ ಬೆಸ್ಟ್ ಅನಿಸಿತ್ತು. ಇವಾಗ ಇದು ಟ್ರೈ ಮಾಡಿ ನೋಡೋನು ರೈಸ್ದು ಹೇಗೆ ಗ್ರಿಪ್. ಮತ್ತು ನಂಗೆ ಲಾಂಗ್ ಲೈಫ್ ನಡಿಬೇಕು, ಯಾಕಂದರೆ ಒಂದೊಂದು ಟೈರ್ ಒಂದೊಂದು ವರ್ಷಕ್ಕೆ ಹೊಂಟೈತ್ರಿ. ಒಂದೊಂದು ಟೈರ್ ಒಂದೊಂದು ವರ್ಷಕ್ಕೆ ಹೋಗ್ತಾಯಿದೆ. ಹೀಗಾದ್ರೆ ಮತ್ತು ನಾನು ಟೈರ್ ಸಲುವಾಗಿ ರೊಕ್ಕ ಇಡಬೇಕಾಗುತ್ತೆ ಕೆಲಸ ಮಾಡಿದ್ದೆಲ್ಲ. ಸೊ ಅದಕ್ಕೆ ರೈಸಿಂದ ಒಂದು ನೋಡ್ತೀನಿ, ಇದರ ಲೈಫ್ ಲಾಂಗ್ ಇದು ಚಲೋ ನಡೀತು. ಸೊ ಇದೇ ಕಂಟಿನ್ಯೂ, ಇದು ಹಾಗೆ ಬಂತು ಅಪೋಲೋನೇ ಶಿಫ್ಟ್. ಯಾಕಂದರೆ ಗ್ರಿಪ್ ಈಸ್ ಮ್ಯಾಟ್ರ್ ಆಗ್ತದೆ. ಗಾಡಿ ಗ್ರಿಪ್ ಮತ್ತು ಲಾಂಗ್ ಬೇಕಾಗುತ್ತೆ. ಯಾಕಂದರೆ ತಿಂಗಳಿಗೆ 3 ತಿಂಗಳಿಗೆ 6 ತಿಂಗಳಿಗೆ ಒಂದು ಸಲ ಟೈರ್ ಚೇಂಜ್ ಅಂದರೆ ಐತಿನಿಲ್ಲ. ಸೊ ಇಲ್ಲೊಂದು ಸಣ್ಣ ಲೀನ್ ಐತಿ ಸರ್ಕಲ್ನಾಗ, ಹೊಡೆದು ನೋಡ್ತೀನಿ ಹೇಗೆ ಲೀನ್ ಕೊಡ್ತೈತಿ. ಓಕೆ, ಲೀನ್ ಪ್ರಕಾರ ಓಕೆ ಐತಿ. ತಗೋಪಾ ತಮ್ಮ, ಇಂಥ ಡ್ರೈವರ್ ಇರ್ತಾರೆ ನಮ್ಮ ಕಡೆ. ಸೊ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಯಾರ್ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿ.